ಇವತ್ತು ಬೆಳಗ್ಗೆನೇ ಫಸ್ಟ್ನೇ ಲೋಡು ಮಾಡ್ಕೊಂಡು ಹೊಲ್ಟಿದ್ದೀನಿ. ಓನರ್ ಹೇಳಿದ್ರು ಪಾಲ್ಟಿಗೆ ಹ್ಯಾಂಡ್ಲ್ ಮಾಡ್ಬೇಕಪ್ಪ, ಲಾಟಿಗೆ ಬೇಡ, ಪಾಲ್ಟಿ ಹ್ಯಾಂಡ್ಲ್ ಮಾಡ್ಕೊಂಬ ಅಂದರು. ಹೋಗ್ತಾಯಿದ್ದೀನಿ. ಲೊಕೇಶನ್ಗೇನೋ ಬಂದೆ ಗುರು, ಡೆಡ್ ಎಂಡಾಗಿ ಕಾಣಿಸ್ತದೆ, ಸೈಟ್ ಅಂತಾರೆ. ಹೋಗ್ತಾಯಿದ್ದೀನಿ, ಕಾರ್ನರ್ ಸೈಟ್ ಅಂತೆ. ಫಸ್ಟ್ನೇ ಲೋಡ್ ಇನ್ನೂ ಆಗ್ತಿರೋದು. ಸೈಟ್ ಅಂತೂ ಬಂದೆ, ಜಾಗ ಎಲ್ಲ ಇಕ್ಕೊಟ್ಟು ಇಲ್ಲ ಜಡಿ ಮಣ್ಣು ಹಾಕಿದ್ದರಿಂದ ಗಾಡಿ ಕುಂತ್ಕೊಳ್ಳೋ ಮೂಮೆಂಟು ತುಂಬ ಇರುತ್ತೆ. ಹಂಗೆ ನೋಡಿಕೊಂಡು ದಬಾಯಿಸ್ಕೊಂಡು ಬರ್ಬೇಕು. ರಿವರ್ಸಲ್ಲಿ ಬರ್ಬೇಕು. ನಾವೇನೋ ಸ್ಲೋ ಮಾಡಿದ್ವು ಅಂದರೆ ಗಾಡಿ ಕುಂತ್ಕೊಂಡ್ಬಿಡುತ್ತೆ. ನೋಡಿ ಅಲ್ಲಿ ವೀಲಲ್ಲಿ ಹೆಂಗೆ ಇಳಿತಿದೆ. ಹೊಸ ಮಣ್ಣು ಹಾಕಿರೋದ್ರಿಂದ ಸ್ವಲ್ಪ ಫಾಸ್ಟಾಗೆ ಬರ್ಬೇಕು ನಾವು ಹಿಂದೆಗಡಿಕೆ. ಪಾಲ್ಟಿನೋ ಕೇಳಿದೆ, ಇಲ್ಲಿ ಫುಲ್ ಹಿಂದಕ್ಕೆ ಬಿಡು ಅಂತ ಹೇಳಿದರು. ಬಿಡ್ತಾಯಿದ್ದೀನಿ, ಯಾಕಂದರೆ ಅನ್ಲೋಡ್ ಮಾಡ್ಕೊಂಡು ಬೇಗ ಹೊರಡಬೇಕು. ನಮ್ಮದು 12 ವೀಲ್ ಆಗಿರೋದ್ರಿಂದ ಎತ್ತಬೇಕಂದ್ರೆ ಹುಷಾರಾಗಿ ಎತ್ತಬೇಕು. ನಾವು ಮೆಟಲ್ ಬೀಳಂಗೆ ಜಾಕ್ ಎತ್ಕೊಬೇಕು. ಅಕಸ್ಮಾತು ನಾವು ಮೆಟಲ್ ಬಿದ್ದಿಲ್ಲ, ಟಾಪಲ್ಲಿ ಹಂಗೆ ಮೆಟಲ್ ಇತ್ತಂದರೆ ಜಾಕ್ ಕಟ್ಟೋ ಚಾನ್ಸ್ 100ಕ್ಕೆ 100 ಇರುತ್ತೆ. ಹಂಗಾಗಿ 12 ವೀಲೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮೆಟಲ್ ಬೀಳಂಗೆ ನಾವು ಜಾಕ್ ಎತ್ಕೊಬೇಕು. ಅದೇ ನಮ್ಮ ಸೇಫು. ಸಡನ್ ಅಂತ ಎತ್ಬಿಟ್ಟೆ ಜಾಕ್ ಸಡನ್ ಅಂತ ಕಟ್ಟಾಗ್ಬಿಟ್ಟು ಗಾಡಿ ಬಿಡುತ್ತೆ. ಯಾಕಂದರೆ ಗಾಡಿನ ಫುಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಲೋಡು ಜಲ್ಲಿ ತುಂಬ ಕೇಳಿದ್ದಾರೆ ಓನರು. ಜಲ್ಲಿ ಬೇರೆ ತುಂಬ್ಕೊಂಬರ್ಬೇಕು. ಹೋಗಿ ಇದನ್ನು ಖಾಲಿ ಮಾಡ್ಕೊಂಡು ಫಾಸ್ಟಾಗಿ ಹೋಗ್ಬೇಕು ಇಲ್ಲಿಂದ. ಏನೇ ಫಾಸ್ಟಾಗಿ ಅನ್ಲೋಡ್ ಮಾಡಬೇಕು ಅಂದ್ರೂ ಟೈಮ್ಗಳು ಸಾಲೋದೇ ಇಲ್ಲ. ಟೈಮ್ ಆಗೇ ಬಿಡುತ್ತೆ. ಫಸ್ಟ್ನೇ ಟ್ರಿಪ್ಗೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗಿದೆ ಟೈಮ್ ನಮಗೆ. ಇನ್ನೊಂದು ಟ್ರಿಪ್ ಹೋಗ್ಬೇಕು 20 ತುಂಬ್ಕೊಂಬರೋಕ್ಕೆ. 20 mm ಏನೋ ತುಂಬ್ಕೊಂಬತ್ತಿದ್ದ ಗುರು. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ. ಅವ್ನು ಯಾರೋ ಕಾರೊಂದು ಬಂದ ಅಂದ್ಬಿಟ್ಟು ನಾವು ಲೆಫ್ಟ್ಗೆ ಎಳ್ದು ನಮ್ಮ ಗಾಡಿ ಪೂರ್ತಿ ಹೋಗಿ ಕುಂತ್ಕೊಂಡೇ ಬಿಡ್ತು. ನಮಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಗಾಡಿ ಯಾಕಂದ್ರೆ 2 JCB ಕಟ್ಸಿ ಅನ್ಲೋಡ್ ಮಾಡಿ ತೆಗಿಬೇಕು. ಮೆಟೀರಿಯಲ್ ವೇಸ್ಟ್ ಆಗಿದೆ. ಸಿಕ್ಕಾಬಿಟ್ಟೆ ಒಂದು 2 ಮುಗಿಸ್ಕೊಂಬಂದ ಗುರು. ಇಲ್ಲಾರೋ ಗಾಡಿಯವರು 10 ವೀಲು ಬ್ರೇಕ್ ಹಿಡಿದಿಲ್ಲ ಅಂದ್ಬಿಟ್ಟು ಬಂದು ಹಿಂದೆ ಒಂದು ಶೇಪ್ ಟಚ್ ಮಾಡ್ಕೊಂಬಿಟ್ಟಿದ್ದಾರೆ. ಡ್ರೈವರ್ಗೇನು ಆಗಿಲ್ಲ ಅಂತ ಹೇಳಿದೆಲ್ಲ ಕೇಳಿದೆ. ಡ್ರೈವರ್ಗೇನು ಆಗಿಲ್ಲ ಅಂತ. ಕ್ಯಾಬಿನ್ ಒಂದು ಡ್ಯಾಮೇಜ್ ಆಗಿದೆ. ಆದಷ್ಟು ನಮ್ಮ ಡ್ರೈವರ್ ಹುಷಾರಾಗಿ